ತ್ರಿವೇಣಿ ವಾಸ್ ಮೈ ಇನ್ಸ್ಪಿರೇಷನ್ ಟು ಟೇಕ್ ಅಪ್ ಸೈಕ್ಯಾಟ್ರಿ. ಹೀಗೆ ತುಂಬಾ ಜನ ಹೇಳಿದ್ದಾರೆ, ತ್ರಿವೇಣಿಯಿಂದ ನಾನು ನಾವೆಲ್ ಬರೆದೆ, ತ್ರಿವೇಣಿಯಿಂದ ನಾನು ಸೈಕ್ಯಾಟ್ರಿ ತಗೊಂಡೆ, ಹೀಗೆ ತುಂಬಾ ಜನ ಹೇಳಿದ್ದಾರೆ. ಅಮ್ಮನ್ಗೆ ಅವರ ಕಾದಂಬರಿಗಳು ಸಿನಿಮಾ ಆಗ್ಬೇಕು ಅನ್ನೋ ಆಸೆ ಇತ್ತು? ತುಂಬಾ ಆಸೆ ಇತ್ತು, ಒಂದು ನೋಡ್ಲಿಲ್ಲ. ಯಾವ ಪಿಕ್ಚರ್? ಯಾವ್ದು ನೋಡ್ಲಿಲ್ಲ, ತುಂಬಾ ಆಸೆ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರು ಆ ನಿರ್ದೇಶನದ ಕ್ಯಾಪ್ ತೊಟ್ಟಿದೆ ನಿಮ್ಮಮ್ಮನ ಕೃತಿಯಿಂದ, ಬೆಳ್ಳಿಮೋಡ. ಹೌದು, ಅವರ ಬರದ ಪಾತ್ರಗಳಿಗೆ ಅದನ್ನ ಬೊಂಬೆಗಳು ಮಾಡಿ ಆ ಬೊಂಬೆಗೆ ಜೀವ ಕೊಟ್ಟಂತ ಪಿತಾಮಹ. ಹೌದು ಹೌದು. ಅಂಡ್ ಕಲ್ಪನಾದ ಆಕ್ಟಿಂಗು ಹಾಗೆ ಇದೆಯಲ್ಲ, ಶರಪಂಜಾರ್ ನೋಡಿ ನಮಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಒಂದೊಂದ್ಸಲಿ. ಹಾಗಾಗಿ ಅಮ್ಮನ ಸಿನಿಮಾಗಳು ಬೇರೆ ಕಾದಂಬರಿಗಳು ಸಿನಿಮಾ ಆದ್ರೂ ಪುಟ್ಟಣ್ಣ ಸಿನಿಮಾಗಳಾದಷ್ಟು ಇಂಪ್ಯಾಕ್ಟ್ಗಳು ಆಗ್ಲಿಲ್ಲ ಅಂತ ಹೇಳಿದ್ರು ಆಗ್ಲಿಲ್ಲ. ನೂರೊಂದು ನೆನಪು. ಅಮ್ಮನ ಕಥೆಗಳದ್ದು ಡೈಲಾಗ್ ಎವ್ರಿಥಿಂಗ್ ಶಿ ಹಸ್ ರೆಡ್, ಲೈನ್ ಬೈ ಲೈನ್ ಗ್ಯಾಪ್ ಕಾಟ್ಕೊಂಡಿದ್ದಾರೆ ಅವರು. ಅದ್ರ ಜೊತೆಗೆ ಇವ್ರಿಗೆ ಕಿರಣ್ ಮಜುಮ್ದಾರ್ಗೆ ಚೀನಿ ಕಮ್ ನೋಡಕ್ ಹೋಗಿದ್ರಂತೆ ಇಬ್ರು ಬೊಂಬಾಯಿನಲ್ಲಿ. ಆವಾಗ ಹೇಳಿದ್ರು, ಚೀನಿ ಕಮ್ ನೋಡ್ತಾ ಹೇಳಿದ್ರಂತೆ ಇವ್ರು ಕಿರಣ್ ಮಜುಮ್ದಾರ್ಗೆ, ಇದು ತ್ರಿವೇಣಿ ಹೃದಯ ಗೀತ ಎಷ್ಟೋ ವರ್ಷದಿಂದ ಬರ್ದಾಗಿದೆ. ಆ ನಾವಲ್ ಬಗ್ಗೆ ತುಂಬಾ ಕೇಳಿದ್ದೆ ನಾನು. ಹೃದಯ ಗೀತ ಏನ್ ಲೈನ್ ಬೇಸ್ ಹೃದಯ ಗೀತ? ಅದು ಶಿ ಫಾಲ್ಸ್ ಇನ್ ಲವ್ ವಿತ್ ಹರ್ ಕ್ಲಾಸ್ಮೇಟ್ಸ್ ಫಾದರ್ ಹೂಸ್ ಅ ವಿಡೋವರ್, ಓಲ್ಡರ್ ಮ್ಯಾನ್ ಯಂಗ್ ಗರ್ಲ್. ಯಾವ ಕಾಲದಲ್ಲಿ ಬರ್ದು? ಅದೇ ಹೇಳಿದ, ಅದಕ್ಕೆ ಅವ್ರು ಅಂದ್ರಂತೆ ಇದೆಲ್ಲ ತ್ರಿವೇಣಿ ಎಷ್ಟೋ ವರ್ಷದಿಂದ ಬರ್ದಿದ್ರು ಅಂತ ಹಂಗೆ. ಸೊ ಆಮೇಲೆ ಇವರು ಚಂದ್ರಶೇಖರ್ ಅವರು ಡೈರೆಕ್ಟರ್ ಆಗಿದ್ರು ನಿಮ್ಮಾನ್ಸಲ್ಲಿ, ಸಿ ಡಿ ಚಂದ್ರಶೇಖರ್. ಅವರು ನಂಗೆ ಹೇಳಿದ್ರು, ಕಥೆಲೂ ಬರ್ದಿದ್ದಾರೆ, ಟಿವಿಲೂ ಹೇಳಿದ್ದಾರೆ, ನಂಗೂ ಹೇಳಿದ್ರು, ತ್ರಿವೇಣಿ ವಾಸ್ ಮೈ ಇನ್ಸ್ಪಿರೇಷನ್ ಟು ಟೇಕ್ ಅಪ್ ಸೈಕ್ಯಾಟ್ರಿ. ಹೀಗೆ ತುಂಬಾ ಜನ ಹೇಳಿದ್ದಾರೆ, ತ್ರಿವೇಣಿಯಿಂದ ನಾನು ನಾವೆಲ್ ಬರೆದೆ, ತ್ರಿವೇಣಿಯಿಂದ ನಾನು ಸೈಕ್ಯಾಟ್ರಿ ತಗೊಂಡೆ, ಹೀಗೆ ತುಂಬಾ ಜನ ಹೇಳಿದ್ದಾರೆ. ಸೊ ಓದುಗರಂತೂ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಆದ್ರೆ ನಮ್ಮಮ್ಮ ಒಂದು ಇನ್ಸಿಡೆಂಟ್ ಹೇಳಿದ್ರಂತೆ, ಎಲ್ಲೋ ಟ್ರೈನ್ ನಲ್ಲಿ ಬರುವಾಗ ಯಾರೋ ಒಬ್ಬ ಕುತ್ಕೊಂಡು ಸುಮ್ನೆ ಕೇಳಿದ್ರು ನಮ್ಮಮ್ಮ, ಯಾರು ಅಂತ ಹೇಳಿಲ್ವಂತೆ, ಏನಪ್ಪಾ ತ್ರಿವೇಣಿ ಅವ್ರದ್ದು ಏನ್ ಅನ್ಸುತ್ತೆ ಪುಸ್ತಕ ಅಂತ. ಏನ್ ಹಂಗ್ ಬರೀತಾರೆ ಹಿಂಗ್ ಬರ್ತಾರೆ, ಅಮ್ಮನೇ ಕೇಳಿದಾಗ ದಾರಿ ಉದ್ದಕ್ಕೂ ಬೈದ್ನಂತೆ, ಏನ್ರಿ ಬರೀತಾರವ್ರು ಹಾಗೆ ಹೀಗೆ ಅಂತ. ನಮ್ಮಮ್ಮ ಒಳಗಡೆ ನಗು, ಆದ್ರೆ ಹೇಳಿಲ್ವಂತೆ ನಾನೇ ತ್ರಿವೇಣಿ ಅಂತ ಹೇಳಿಲ್ಲ, ಮನೆಗ್ ಬಂದ್ ಹೇಳಿದ್ರಂತೆ, ಈ ತರ ನೋಡಿ ಹಿಂಗೆ ಹೇಳ್ದ, ನಾನು ಇಂಪ್ರೂವ್ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಅಂತ ಅಂದ್ಬಿಟ್ಟು ಆತರ ಕಾಮೆಂಟ್. ಇದೆಲ್ಲ ಲೆಸನ್ ಅಮ್ಮ. ಬಟ್ ಅಮ್ಮನ್ಗೆ ಅವರ ಕಾದಂಬರಿಗಳು ಸಿನಿಮಾ ಆಗ್ಬೇಕು ಅನ್ನೋ ಆಸೆ ಇತ್ತು? ತುಂಬಾ ಆಸೆ ಇತ್ತು, ಒಂದು ನೋಡ್ಲಿಲ್ಲ. ಯಾವ ಪಿಕ್ಚರ್? ಯಾವ್ದು ನೋಡ್ಲಿಲ್ಲ, ತುಂಬಾ ಆಸೆ ಇತ್ತು, ಒಂದು ಆಗ್ಲಿಲ್ಲ. ಬಹುಶಃ ಪುಟ್ಟಣ್ಣ ಕಣಗಾಲ್ ಅವರು ಆ ನಿರ್ದೇಶನದ ಕ್ಯಾಪ್ ತೊಟ್ಟಿದೆ ನಿಮ್ಮಮ್ಮನ ಕೃತಿಯಿಂದ, ಬೆಳ್ಳಿಮೋಡ. ಹೌದು. ಮತ್ತೆ ಅವ್ರು ಎಲ್ಲಾ ಡೈಲಾಗು ಇಳಿಸೋರು ಹಾಗೇನೆ, ಒಂಚೂರು ಚೇಂಜ್ ಮಾಡ್ತಿರ್ಲಿಲ್ಲ. ಅಮ್ಮ ಏನೇನ್ ಇದೆ ಅವ್ರಿಗೆ ರೆಡಿ ಡೈಲಾಗ್ ಅಮ್ಮನ ಪುಸ್ತಕದಿಂದ ತಗೊಂಡ್ತಾ ಇದ್ರು, ಇನ್ಸ್ಟೆಂಟ್. ಸೊ ಅದರಿಂದ ಹಿ ವಾಸ್ ಅ ವೆರಿ ಗುಡ್ ಡೈರೆಕ್ಟರ್. ಅವರ ಬರದ ಪಾತ್ರಗಳಿಗೆ ಅದನ್ನ ಬೊಂಬೆಗಳು ಮಾಡಿ ಆ ಬೊಂಬೆಗೆ ಜೀವ ಕೊಟ್ಟಂತ ಪಿತಾಮಹ. ಹೌದು ಹೌದು. ಅಂಡ್ ಕಲ್ಪನಾದ ಆಕ್ಟಿಂಗು ಹಾಗೆ ಇದೆಯಲ್ಲ, ಶರಪಂಜಾರ್ ನೋಡಿ ನಮಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ ಒಂದೊಂದ್ಸಲಿ. ನನಗೆ ಗಂಗಾಧರ್ ಅವರು ಮಗನ್ನ ಇಂಟರ್ವ್ಯೂ ಮಾಡಿದ್ದೆ, ಅವರು ಸಾಧ್ಯ ಆದ್ರೆ ಆ ಕ್ಲಿಪ್ ನಾನು ಇಲ್ಲಿ ಹಾಕ್ತೀನಿ. ಆವಾಗಿನ ಕಾಲದಲ್ಲಿ ಜನಗಳ ಲಿಟ್ರಸಿ ಲೆವೆಲ್ಗೆ ಯಾತಕ್ಕೆ ಅಂತ ಅರ್ಥ ಆಗಿಲ್ಲ, ಜನಗಳಿಗೆ ಪಾಯಿಂಟ್ ಕ್ಲಾರಿಟಿ ಇರ್ಲಿಲ್ಲ. ನೋಡು, ಯೂಸ್ ಅಂಡ್ ಥ್ರೋ ಮಾಡ್ಕೊಂಡ್ಬಿಟ್ಟ ಗಂಗಾಧರ್ ಅವ್ರನ್ನ. ಸತೀಶ್ ಅವ್ರನ್ನ ಕ್ಯಾರೆಕ್ಟರ್ ಬಿಟ್ಬಿಟ್ರು, ಇವ್ರನ್ನ ಕಲ್ಪನಾ ಅವ್ರನ್ನ ಯೂಸ್ ಅಂಡ್ ಥ್ರೋ ಮಾಡ್ಕೊಂಡ್ಬಿಟ್ಟ. ಎಂತ ಕತ್ರೋಡ್ ಮನುಷ್ಯ ಈ ಮನುಷ್ಯ ಅನ್ನೋದು ಒಂದು ಈ ಪ್ರಿವ್ಯೂ ನೋಡಿದಾಗ ಪುಟ್ಟಣ್ಣ ಸರ್ಗೆ ಹಂಗ ಅನಿಸ್ಬಿಡ್ತಂತೆ. ಪುಟ್ಟಣ್ಣ ಸರ್ಗೆ ನೋಡ್ಬಿಟ್ಟು, ಓ ಈಗ ಈ ಪಿಕ್ಚರ್ ನಾನು ಹಿಂಗೆ ಬಿಟ್ಬಿಟ್ರೆ, ನಾನು ಈ ಥರ ಅನ್ಕೊಂಡು ನಾನು ಇದನ್ನ ನಾನು ಮಾಡಲಿಲ್ಲ, ಆದರೆ ನನಗೇನು ನೋಡ್ತಿತ್ತು ಅಂತಂದ್ರೆ ಕೈ ಸಿಕ್ಕಿದ್ರೆ ನಿನಗೆ ನಾನು ಜಾಡಿಸಿ ಬಿಡ್ಬೇಕು ಅನ್ನೋಷ್ಟು ಕೋವ ಬರ್ತದೆ ನನಗೆ. ಈ ಮಟ್ಟಿಗೆ ಇದು ರಿವರ್ಸ್ ಆಗ್ತಾ ಇದೆ, ಇದು ಇಂಪ್ಯಾಕ್ಟ್ ಆಗ್ತಾ ಇದೆ. ನನಗೆ ಇಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ನನ್ನ ಕತೆ ಗೊತ್ತಿದ್ದು ನಾನು ಪಿಕ್ಚರ್ ತೆಗೆದು ನನಗೇನೆ ಇಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ಸಾಧಾರಣ ಮನುಷ್ಯ ನೋಡ್ತು ಅಂತಂದ್ರೆ ನಿನ್ ಲೈಫ್ ಹೆಂಗ್ ಯಾವ ತರ ಏನಾಗ್ಬೋದು, ನಿನ್ ಫ್ಯೂಚರ್ ಕೆರಿಯರ್ ಏನಾಗ್ಬೋದು. ಬೇಡಪ್ಪ, ನೀನ್ ಸ್ವಲ್ಪ ಬಂದ್ಬಿಡು, ನನಗೆ 1 hour ನಾನು ಏನೇನು ಹೇಳ್ತಿರ್ತೀನಿ ಆ ತರ ನೀನು ಎಕ್ಸ್ಪ್ರೆಷನ್ ಕೊಡ್ತಾರೆ ಸಾಕು. ಆದಷ್ಟು ಮಾಡಿ ಹಾಕ್ತು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ನೀನು ಸೇವ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಈ ತರ ಬಂದ್ಬಿಟ್ಟಿದೆ ಪಿಕ್ಚರು. ಇವ್ರ ಕೊನೆಗೆ ಏನ್ ಮಾಡಿದ್ದಾರೆ ಪಿಕ್ಚರ್ನಲ್ಲಿ, ಒಬ್ಬ ಇವ್ರ ಹತ್ರ
ಪಂತುಲು ಸರ್ ಅಂತ ಕಾಣ್ತಾ, ಹೌದು ಪಂತುಲು ಸರ್ ಹತ್ರ ಪರ್ಮಿಷನ್ ತೊಗೊಂಡು ನನಗೆ ಒಂದು ದಿನ ನನಗೆ ಅವಕಾಶ ಕೊಡಿ, 700 ಫೀಟ್ ಅಷ್ಟೇ ಅಂತ. ಆಗಿಲ್ಲಿ ಸತ್ಯ ಸ್ಟುಡಿಯೋಸ್ ಅಂತಾನೆ ಯಾವುದೋ ಒಂದು ಸ್ಟುಡಿಯೋ ಇತ್ತಿಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ, ಇವಾಗ ಕಾಲೇಜ್ ಮಾಡಿದಾರಲ್ಲ, ಆವಾಗ ಅದೊಂದು ಸ್ಟುಡಿಯೋ ಆಗಿತ್ತಂತ. ಆ ಸ್ಟುಡಿಯೋನಲ್ಲಿ ಏನು ಸೆಟ್ ಇಲ್ಲ, ಏನಿಲ್ಲ, ಬರೀ ಲೈಟಿಂಗ್ ಅಷ್ಟೇ. ಲೈಟಿಂಗಲ್ಲಿ ಒಂದು ಮಲ್ಕೊಂಡಿರ್ತಾರೆ ಮಾಡ್ಕೊಂಡ್ಬಿಟ್ಟು, ನೋಡಪ್ಪ ನಾನು ಏನು ಹೇಳ್ತೀನಿ ಅದಕ್ಕೆ ತಕ್ಕಂತೆ ನೀನು ಎಕ್ಸ್ಪ್ರೆಷನ್ ಕೊಡ್ಬೇಕು, ರಿಯಾಕ್ಷನ್ ಅಷ್ಟೇ ಸಾಕು, ನೋ ಡೈಲಾಗ್ಸ್. ಯಾಕಂದ್ರೆ ಫಿಲ್ಮ್ ಇಲ್ಲ, ನೀನು ಉಳಿಸಕ್ಕೆ ನನ್ಗೆ ಬಿಟ್ಟರೆ ಬೇರೆ ದಾರಿ ಕಾಣ್ತಾ ಇಲ್ಲ ನನಗಿದು. ನಾನು ಏನು ಹೇಳ್ತೀನಿ ಅದಕ್ಕೆ ನೀನು ಕೊಡ್ತಾರಪ್ಪ ಅಂದ್ಬಿಟ್ಟು ಸ್ಪ್ರೇ ಎಲ್ಲ ಹೊಡೆದು ಬಿಟ್ಟಿದ್ದೇನೆ, ಶೆಕೆ ಥರ ಕಿತ್ಕೊಳ್ಳೋದನ್ನ ಮಾಡಿಬಿಟ್ಟು. ಹಾಗಿತ್ತು ಅಂತಂದರೆ ಕಾವೇರಿ ನಡತೆಗೆಟ್ಟವಳೆ, ಕಾವೇರಿ ಆ ಥರ ನಡತೆಗೆಟ್ಟವಳೆ, ಅಮಾಯಕಳೆ ಅಂತ ಬರಲ್ಲ, ನಡತೆಗೆಟ್ಟವಳೆ ನೀನು ಜಾರಿಣಿಗೆ ಅಂತ ಒಂದು ಅವ್ರು ಹೇಳ್ಬೇಕಾದ್ರೆ ಇವ್ರ ಎಕ್ಸ್ಪ್ರೆಷನ್ ತಗೊಂಬಂದು ಅದನ್ನ ತಗೊಂಡು ಪಿಕ್ಚರ್ ಅಲ್ಲಿ ಹಾಕಿದ್ರು, ಕಟ್ ಮಾಡಿ ಹಾಕಿದ್ರು. ಮಾಡಿರ್ಲಿಲ್ಲ ಅಂತನಿದ್ರೆ ಇದ್ದುದು ವರ್ಷ ಆಗ್ಬಿಟ್ರೋದು ನಮ್ಮ ಫಾದರ್ದು ಇಮೇಜು. ಇದನ್ನ ಗಂಗಾಧರ್ ಅವ್ರ ಮಗ ಹೇಳಿದಂದ್ರೆ ಪುಟ್ಟಣ್ಣ ಅವರು ಅಷ್ಟು ಸೂಕ್ಷ್ಮವಾಗಿ ಆಳವಾಗಿ ಇಳಿದು ಸಿನಿಮಾ ಮಾಡ್ತಿದ್ರು ಅಂತ. ನಿಮ್ಮ ತಾಯಿ ಅವರು ನೀವು ಹೇಳ್ದಂಗಾಗ್ಲೇ ಆ ಕಾಂಬಿನೇಷನ್ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ ಹೊಡೆಯೋದಕ್ಕೆ ಕಾರಣ ಅದು. ಅವ್ರು ಬರೀತಿದ್ರು, ಬರ್ದಿರೋದನ್ನ ಚಾಲೆಂಜ್ ಆಗಿ ಇವ್ರು ತೆಗಿತಿದ್ರು, ನೀವ್ ಹಿಂಗ್ ತೆಗಿತೀರಾ, ನಾನ್ ಹಿಂಗ್ ಆಕ್ಟ್ ಮಾಡಿದೀನಿ ಅಂತ ಕಲ್ಪನಾ ಅವ್ರು ಆಕ್ಟ್ ಮಾಡೋದು. ಎಷ್ಟು ಕಾಂಪ್ಲಿಮೆಂಟ್ ಒಬ್ರನ್ನೊಬ್ರು. ಸೊ ಹಾಗಾಗಿ ಅಮ್ಮನ ಸಿನಿಮಾಗಳು ಬೇರೆ ಕಾದಂಬರಿಗಳು ಸಿನಿಮಾ ಆದ್ರೂ ಪುಟ್ಟಣ್ಣ ಸಿನಿಮಾಗಳಾದಷ್ಟು ಇಂಪ್ಯಾಕ್ಟ್ಗಳು ಆಗ್ಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಈಗ ನಿಮ್ಗೆ ಅಮ್ಮನ ಕಾದಂಬರಿಗಳು ಸಿನಿಮಾ ಆಗ್ಬೇಕು ಅನ್ನೋ ಆಸೆ ಇದೆಯಾ, ಕನಸಿದೆಯಾ? ನನಗೆ ಆತರ ಅಂತ ಏನಿಲ್ಲ, ಯಾರು ಕೇಳಿದ್ರೆ ಓಕೆ ಅಂತೀನಿ, ಬಟ್ ಮೋಸ್ಟ್ ಆಫ್ ಇಟ್ ಸರಿಗ್ ಬರೋದಿಲ್ಲ. ಬಟ್ ಆಗೋದಾದ್ರೆ ಆಗ್ಲಿ. ಇವತ್ತೆಲ್ಲ ಈ ಏನಾಗ್ಬಿಟ್ಟಿದೆ, ಇವತ್ತು ಎಲ್ರು ಅಂತಲ್ಲ, ಕೆಲವರು ಈ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಕಾಲೇಜಸ್, ಇದ್ರಲ್ಲೇ ಬರೋದ್ ಪರಮ ಸತ್ಯ ಅಂತ ನಂಬ್ಕೊಂಡು ವಾದ ಮಾಡೋ ಒಂದು ಗುಂಪಿದೆ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ನನಗೆ ಅದೊಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಬೇಕು. ನಾನು ಈ ಶಾರ್ಟ್ ಸ್ಟೋರಿಗಳನ್ನ ಇಟ್ಬಿಟ್ಟು ನಾವೊಂದು ವೆಬ್ ಸೀರೀಸ್ ತರ ಮಾಡ್ಬೇಕನ್ನೋದೇ ನನಗೆ ತುಂಬಾ ಆಸೆ ಇದೆ ಪರ್ಸನಲಿ, ಫಾರ್ ದಿಸ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಕೆಲವರ ಒಂದು ಇಲ್ಲ, ಅವರು ಅವಾಗಿನ ಕಾಲಘಟ್ಟಕ್ಕೆ ಬರ್ದಿರ್ತಾರೆ ಕತೆ, ಇವಾಗಿನ ಕಾಲಘಟ್ಟಕ್ಕೆ ಸೂಟ್ ಆಗಲ್ಲ ಅವ್ರು ಬರ್ದಿರೋ ಕತೆ, ಅವ್ರು ಬರ್ದಿರೋ ಕತೆನ ಮೂಲ ಕೃತಿನ ಚೇಂಜ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ವರ್ಗದ ಮಾತು. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಅವ್ರ ಹೃದಯ ಗೀತ ಅನ್ನೋ ಟೈಟ್ಲು, ಆ ಕಂಟೆಂಟ್ ಎಷ್ಟೋ ವರ್ಷದಿಂದ ಇವತ್ತು ಜನಕ್ಕೆ ಬರ್ದಿದ್ದಾರೆ. ಸೊ ನನ್ನ ಪ್ರಶ್ನೆ, ಅಮ್ಮನ ಕೆಲವು ಕಥೆಗಳು, ಸಣ್ಣ ಕಥೆಗಳಿರ್ಬೋದು, ಯಾವುದೇ ಇರ್ಬೋದು, ಪ್ರಸ್ತುತ ಇವತ್ತಿನ ಒಂದು ಪರಿಸ್ಥಿತಿಗೂ ಅನುಗುಣವಾಗೋಂಗಿದೆಯಾ? ಖಂಡಿತ ಇದೆ. ಪ್ರತಿಯೊಂದು ಶಾರ್ಟ್ ಸ್ಟೋರಿನೂ ಇದೆ, ಪ್ರತಿಯೊಂದು ಅವ್ರದ್ದು ಈಗಿನ ಕಾಲಕ್ಕೆ ಸರಿ ಹೊಂದತ್ತೆ. ಕೆಲವುದು ಶಾರ್ಟ್ಸ್ ಅಲ್ಲಿ ಒಂದು ಹೇಳ್ತೀನಿ, ಆಕರ್ಷಣೆ ಅಂತ ಒಂದು ಬರುತ್ತೆ, ಆಮೇಲೆ ಚಿನ್ನದ ಸರ ಅಂತ ಒಂದು ಬರುತ್ತೆ, ಸಮಸ್ಯೆ ಮಗು ಬರುತ್ತೆ, ಎಲ್ಲ ಇವತ್ತಿಗೂ ಮುಂದೇನು ಅನ್ವಯಿಸುತ್ತೆ. ಆಮೇಲೆ ಸೋತು ಗೆದ್ದವಳು ಅಂತೂ ವೆರಿ ರೆವಲ್ಯೂಷನರಿ ಟಾಪಿಕ್ ಅದು. ಸೊ ಅದು ನೀವು ಗೊತ್ತಿಲ್ಲ, ಓದಿದೀಗ ಇಲ್ವಂತ, ಅಮೇಝಿಂಗ್ ಬುಕ್ ಅದು. ಅದು ಅದರಲ್ಲಿ ಭಾರತಿ ಅಂತ ಅವಳು. ಸೊ ಅವಳು ತುಂಬಾ ಚೆನ್ನಾಗಿರ್ತಾಳೆ, ಮದ್ವೆ ಆಗತ್ತೆ, ಬೇಗ ಮದ್ವೆ ಮಾಡ್ತಾರೆ. ಮದ್ವೆ ಆದ 3 ತಿಂಗಳಿಗೇನೆ ಅವನು ಇಂಗ್ಲೆಂಡ್ಗೆ ಹೋಗ್ಬೇಕಾಗತ್ತೆ ಕೆಲ್ಸದ ಮೇಲೆ. ಅದು ಆಗ್ತಾನೆ ಶಿ ವಿಲ್ ಹ್ಯಾವ್ ಬೀನ್ ಇಂಟ್ರಡ್ಯೂಸ್ ಟು ದ ಮ್ಯಾರಿಟಲ್ ಲೈಫ್ ಅಲ್ಲ. ಸೊ ಅವನ ಸೋದರ ಮಾವ ಒಬ್ಬ ಮನೆಗೆ ಬರ್ತಾನೆ, ಅದೇ ಅವನ ತಾಯಿದು ತಮ್ಮ, ವೆರಿ ಹ್ಯಾಂಡ್ಸಮ್ ಗೈ, ಚಂದ್ರು ಅಂತ, ಈಸ್ ಅ ಪೇಂಟರ್. ಅವನು ಬರ್ತಾನೆ. ಅವನು ಬಂದಾಗ ಅವನ್ಗೆ ಇವಳು ಬ್ಯೂಟಿ ನೋಡಿ ಒಂಥರ ಮೆಸ್ಮರೈಸ್ ಆಗಿ ಅವನಿನ್ ಯಾವ ಹೆಂಗಸು ಅವನ್ ಇಷ್ಟನೇ ಪಟ್ಟಿರಲ್ಲ, ಇವಳನ್ನ ಇಷ್ಟ ಪಡ್ತಾನೆ. ಹಿ ಟ್ರೈಸ್ ಟು ಸೆಡ್ಯೂಸ್ ಹರ್. ತುಂಬಾ ಹೋರಾಡ್ತಾಳೆ, ಬಿಕಾಸ್ ಅವಳಿಗೆ ಮನಸ್ಸೆಲ್ಲ ಅಲ್ಲಿ ಗಂಡನ ಮೇಲೆ ಇರುತ್ತೆ, ಆದ್ರೆ ದೈಹಿಕ ನೆಸೆಸಿಟಿ ಒಂದು ಇರುತ್ತೆ. ತುಂಬಾ ಹೊಡೆದಾಡ್ತಾಳೆ. ಕೊನೆಗೆ ಒಂದಿನ ಶಿ ಗಿವ್ಸ್ ಇಟ್. ಅತ್ತೆ ನೋಡ್ತಾರೆ. ಅತ್ತೆ ನೋಡಿ ಅವಳನ್ನ ರೂಮಲ್ಲಿ ಕೂಡ ಹಾಕಿ ಅವಳಿಗೆ ಊಟ ತಿಂಡಿ ಏನ್ ಬೇಕೋ ಅಷ್ಟು ಜೀವ ಇಡಕ್ಕೆ ಅವಳಿಗೆ ಕೊಟ್ಟು, ಅವ್ನು ಬರ್ಲಿ, ಮಗ ಬರ್ಲಿ, ಇನ್ನೊಂದು ತಿಂಗಳಲ್ಲಿ ಬರ್ತಾನೆ, ಈಗಲೇ ಅವ್ನಿಗೆ ಬಾದರ್ ಮಾಡೋದು ಬೇಡ, ಓದಕ್ ಹೋಗಿದ್ದಾನೋ ಏನೋ, ಅವನು ಬಾದರ್ ಮಾಡೋದು ಬೇಡ, ಅವ್ನು ಬರ್ಲಿ ವಾಪಸ್ಸು, ಬಂದ ಮೇಲೆ ನಾನು ಏನು ಇದು ಇತ್ಯರ್ಥ ಮಾಡ್ತೀನಿ, ಅವನಿಗೆ ನಾ ಬೇರೆ ಮದ್ವೆ ಮಾಡ್ತೀನಿ, ನಿನ್ನ ಕಳಿಸ್ಬಿಟ್ಟು ಅದೆಲ್ಲ ಅಂತ. ಇವಳು ನಾ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಅವ್ರ ಅಪ್ಪ ಅಮ್ಮನ್ ಕೇಳ್ತಾರೆ ಕರ್ಕೊಂಡೋಗಿ ಅಂತ. ಅವರು ನನ್ನ ಈ
ಪತಿತೆ ನಮಗೆ ಬೇಡವೇ ಬೇಡ ಅಂತಾರೆ ಅವರು. ರೂಮಲ್ಲೇ ಜೀವನ ಕಳೀತಾಳೆ 1 ತಿಂಗಳು 2 ತಿಂಗಳು, ಆಮೇಲೆ ಬರ್ತಾನೆ ಅವನು. ಗಂಡ ಬಂದ್ಮೇಲೆ ಎಲ್ಲಮ್ಮ ಭಾರತಿ ಬರಲೇ ಇಲ್ಲ, ಸ್ಟೇಷನ್ಗೆ ಬರಲಿಲ್ಲ, ಎಲ್ಲೂ ಬರಲಿಲ್ಲ ಅಂತ ಬಾಯ್ಲಿ ನೀಗೆಲ್ಲ ಹೇಳ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ಹೇಳಾದ್ಮೇಲೆ ಅವ್ನಿಗೊಂಥರ ತಲೆ ಕೆಟ್ಟಂಗೆ ಹೋಗುತ್ತೆ, ಇದು ಹಿಂಗಾಯ್ತಲ್ಲ ಅಂತ. ಆಮೇಲಿಂದ ರಾತ್ರಿ ಏನೋ ಒಂದು ಡಿಸಿಷನ್ ಮಾಡಿ ಹತ್ತು ಹೋಗ್ತಾನೆ ಅವಳು ಇರೋ ಕಡೆಗೆ. ಸೊ ಅವ್ರ ಅಮ್ಮ ಯಾಕೆ ಹೋಗ್ತಾ ಇದೀಯ ನೀನು, ಹೋಗ್ಬೇಡ ಅಂತ ಅಂತಾರೆ. ಇಲ್ಲಮ್ಮ ನಾನು ಮಾತಾಡ್ಬೇಕು ಅವಳ ಜೊತೆ ಅಂತ ಹೋಗಿ ಹೇಳ್ತಾನೆ. ನಾನು ಯೋಚನೆ ಮಾಡಿದೆ ತುಂಬ. ನಾನು ದೈಹಿಕ ಆಕರ್ಷಣೆ ತಡಿದೆ ಇಂಗ್ಲೆಂಡ್ನಲ್ಲಿ ಒಂದು ಫಾರಿನರ್ ಹುಡುಗಿ ಜೊತೆ ನಾನು ಇದ್ದೆ, ನೀನು ಅದೇ ಥರ ಇದ್ದೆ. ಸೊ ನಿನಗೊಂದು ರೂಲು ನನಗೊಂದು ರೂಲು ಸರಿ ಹೋಗೋದಿಲ್ಲ. ಐ ಆಕ್ಸೆಪ್ಟ್ ಯು, ವಿ ವಿಲ್ ಲಿವ್ ಟುಗೆದರ್ ಆ್ಯಂಡ್ ಬಿ ಅ ಹ್ಯಾಪಿ ಮ್ಯಾರಿಡ್ ಕಪಲ್ ಅಂತ ಬೋರ್ಡ್ ಬಂದು ತಪ್ಕೋತಾವೆ, ಕಾಲಿಗೆ ಬಿದ್ಬಿಡ್ತಾವೆ ಲಿಟ್ರಲಿ. ಅದು ಆಗಿನ ಕಾಲದಲ್ಲಿ ನಮ್ಮ ಅಮ್ಮ ಬರ್ದಿರೋದು. ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಅಲ್ಲ, ಲಿವಿಂಗ್ ಟುಗೆದರ್ ಮೋರ್ ಆಫ್ ಫರ್ಗಿವ್ನೆಸ್. ಇದು ಯಾವಾಗಮ್ಮ, ಯಾವ ಇಯರ್? 1950s ಅಲ್ಲಿ ಬರ್ದಿರೋದು. ಯಾ, ಐ ಮೀನ್ ಐ ಆಮ್ ಸೀರಿಯಸ್ಲಿ ಸರ್ಪ್ರೈಸ್ಡ್. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಇವೆಲ್ಲ ನಾಟ್ ಡನ್. ಯಾ, ಬಟ್ ಈ ಸೆಡ್ ಇಲ್ಲ, ನಾನು ಪತಿತ ನೋಡಕ್ ಹೋದ್ರೆ ನಾನು ಅದೇ ಕೆಲಸ ಮಾಡಿದೀನಿ. ನಂಗೊಂದು ರೂಲು ನಿಂಗೊಂದು ರೂಲ್, ನನ್ ಗಂಡ್ಸಾಕಿದಕ್ಕೆ ಬೇರೆ ರೂಲು, ನೀನ್ ಹೆಂಗ್ಸಾಗಿದ್ದಕ್ಕೆ ಬೇರೆ ರೂಲ್. ಏನಕ್ಕೆ? ಸೋತು ಗೆದ್ದವಳು ತುಂಬಾ ಚೆನ್ನಾಗಿದೆ, ನೀವು ಓದ್ಬೇಕು, ಬಹಳ ರೊಮ್ಯಾಂಟಿಕ್. ಖಂಡಿತ ವೆರಿ ಹಾನೆಸ್ಟ್ಲಿ ನಾನು ಕನ್ಫೆಸ್ ಮಾಡ್ಕೊಂತೀನಿ, ಒಬ್ಬ ಸಿನಿಮಾ ಡೈರೆಕ್ಟರ್ ಆಗಿ ಅದು ಯಾರು ಹೇಳ್ಕೊತಾರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಹತ್ರ ನಾನು ಓಪನ್ ಆಗಿ ಹೇಳ್ಕೊತೀನಿ, ಓದೋ ಅಭ್ಯಾಸಗಳು ಬೆಳೆಸ್ಕೋಬೇಕು. ನನಗೆ ಅದಿಲ್ಲ, ಇವಾಗಿಂದ ಖಂಡಿತ ಬಳಸ್ಕೋತೀನಿ. ನಾನು ತುಂಬಾ ಕೇಳಿದ್ದೆ. ಬೆಕ್ಕಿನ ಕಣ್ಣು ಬಗ್ಗೆ ಕೂಡ ಸಾಕಷ್ಟು ಮಲಯಾಳಂ ಅಲ್ಲಿ ಅದೇನು ಹೆಸರಲ್ಲ ಆಯ್ತಮ್ಮ? ಪೂಜು ಕಣ್ಣು ಅಂತ. ಪೂಜು ಕಣ್ಣು, ಪುಟ್ಟಣ್ಣ ಸರ್ದು. ಪುಟ್ಟಣ್ಣಂದೆ ಅವರು. ಹೌದು. ನೀವು ಯಾವಾಗಾದ್ರು ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಮೀಟ್ ಮಾಡಿದ್ರೆ? ನಾನು ನೋಡಿದ್ದೀನಿ. ಕಲ್ಪನಾ ಅವರು ಇಲ್ಲೇ ಕೆಳಗಡೆ ಮನೆಗೆ ಬಂದಿದ್ರು. ಓಕೆ, ಎನಿ ಮೆಮೊರೀಸ್ ಆಫ್ ದಟ್? ಮೆಮೊರೀಸ್ ಅಂದ್ರೆ ಕಲ್ಪನಾ ಮಾತ್ರ ಬೊಂಬೆ ಇದ್ದಂಗೆ ಇದ್ರು, ಹೆರಳ ಹಾಕೊಂಡು ಅದೆಲ್ಲ ಅದೇ ತರ ಬೊಂಬೆ ತರಾನೇ ಮುದ್ದಾಗೆ ಮಾತಾಡ್ತಿದ್ರು ರಿಯಲ್ ಲೈಫ್ ಅಲ್ಲೂ. ಅಷ್ಟು ಗ್ಯಾಪ್ ಇದೆ. ಪುಟ್ಟಣ್ಣ ಸುಮಾರು ಸಲ ನೋಡಿ, ನಮ್ ತಂದೆಗೆ ಬಹಳ ಗುರ್ತಿತ್ತು. ಅವ್ರು ಹೋಗೋ ಮುಂಚೆನೂ ನಮ್ ತಂದೆ ಹೋಗಿ ಮೀಟ್ ಮಾಡಿದ್ರು ಪುಟ್ಟಣ್ಣ ಅವ್ರನ್ನ. ತುಂಬಾ ಕೆಲವರೆಲ್ಲ ತುಂಬಾ ತಪ್ಪು ಮಾಡ್ಬಿಟ್ಟೆ ಶಂಕರ್ ಅಂತ ಹೇಳ್ಕೊಂಡಿದ್ರಂತೆ. ಸೊ ಬಟ್ ಎನಿವೆ, ಕಲ್ಪನೂ ನೋಡಿದ್ದೀನಿ, ಪುಟ್ಟಣ್ಣ. ಎಸ್ ಮಾ. ಈಗ ನೀವು ಮದುವೆ ಆದ್ರಿ, ಹರೀಶ್ ಸರ್ನ, ಮಕ್ಕಳು ಹುಟ್ಟಿದ್ರು, ಅದ್ಭುತವಾದ ಮಕ್ಕಳುಗಳ ಹೆಸರುಗಳು. ಮಕ್ಕಳು ಹುಟ್ಟಿದಾಗ, ಅದು ನಿಮ್ಮ ಮಗ ಹುಟ್ಟಿದಾಗಿರ್ಬೋದು ಅಥವಾ ನಿಮ್ಮ ಮಗಳು ಹುಟ್ಟಿದಾಗಿರ್ಬೋದು, ಅವಾಗ ಮೀರಾ ಮೇಡಮ್ ಅವರು ಒಂದು ಪ್ರೀತಿ ಸಿಗದೆ ಇರೋ ಮಗಳಾಗಿದ್ರು. ಈಗ ಎಲ್ಲಾ ತರದಲ್ಲೂ ಪ್ರೀತಿ ಕೊಡೋ ಒಂದು ತಾಯಿಯಾಗಿ ಇದ್ದೀರ. ಆ ಗಳಿಗೆ, ಆ ಕ್ಷಣ ನಿಮ್ಮ ಮಕ್ಕಳನ್ನ ನಿಮ್ಮ ಬೆಳೆಸ್ಬೇಕಾಗಿರೋ ಟೈಮ್ನಲ್ಲಿ ಅಥವಾ ಹುಟ್ಟಿ ಕ್ಷಣದಲ್ಲಿ ಒಂದು ತಾಯಿಯಾಗಿ ನಿಮ್ಗೆ ಏನು ಆಲೋಚನೆ ಇತ್ತು? ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾ ನೆನೆಸ್ಕೊಂಡು. ಅದ್ರಲ್ಲೂ ಅದೇ, ನಮ್ಮ ಅಮ್ಮ ಸ್ವಲ್ಪ ಸ್ಥೂಲಕಾಯ ಆಗಿದ್ರು, 2 ಮಿಸ್ಕ್ಯಾರೇಜು ಎಲ್ಲ ಆಗಿತ್ತು. ನಮ್ಮ ತಂದೆ ತುಂಬಾ ಸಣ್ಣ, ಅವ್ರು ಟೆನ್ನಿಸ್ ಪ್ಲೇಯರು. ನಮ್ಮ ಅಪ್ಪ ಅಂಟಿಲ್ ಹಿ ವಾಸ್ 87 ಟೆನ್ನಿಸ್ ಆಡೋರು. 87 ತನಕ ಆಡೋರು ಅವರು. ಈ ಪಾಸ್ಟ್ ಅವೇ ಇನ್ 87. ಫ್ಯೂ ಮಂತ್ಸ್ ಅವ್ರು ಪಾಸ್ ಅವೇ ಆಗೋ ಮುಂಚೆನೂ 1 hour ಟೆನ್ನಿಸ್ ಆಡ್ಕೊಂಡ್ ಬರೋರು. ಯಾವಾಗ 2012 ಅಕ್ಟೋಬರ್ 19.